ಲೋಕಸಭೆ ಚುನಾವಣೆ ದಿನಾಂಕ ಘೋಷಣೆ ಆದಾಗಲಿಂದ ಕೂಡ ಕುರುಡು ಕಾಂಚಾಣದ ಸದ್ದು ಅಲ್ಲಲ್ಲಿ ಕೇಳಿ ಬರ್ತಾನೆ ಇದೆ. ಇನ್ಫ್ಯಾಕ್ಟ್ ಈ ಬಾರಿ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆಗ್ತಾ ಇರೋ ಪ್ರಕರಣಗಳು ಪದೇ ಪದೇ ದಾಖಲಾಗ್ತಾ ಇದೆ. ಹಾಗಾದ್ರೆ ಇಲ್ಲಿ ತನಕ ಸೀಸ್ ಆಗಿರುವ ಒಟ್ಟು ಅಮೌಂಟ್ ಎಷ್ಟು, ಜೊತೆಗೆ ಎಷ್ಟು FIR ದಾಖಲು ಮಾಡಿದ್ದಾರೆ ಅನ್ನೋದನ್ನ ಕೇಳಿದ್ರೆ ಶಾಕ್ ಆಗ್ತೀರಾ. ಬನ್ನಿ ಡೀಟೇಲ್ಸ್ ನೋಡೋಣ. ಚುನಾವಣೆ ಸಮೀಪ ಬೆಂಗಳೂರಲ್ಲಿ ಕುರುಡು ಕಾಂಚನದ ಸತ್ತು 20.39 ಕೋಟಿ ಸೀಸ್, 2989 ಪ್ರಕರಣಗಳ ವಿರುದ್ಧ FIR. ಜಯನಗರದಲ್ಲಿ ಕೋಟಿ ಹಣ ಸೀಸ್ ಆದ ಬಳಿಕ ಬೆಂಗಳೂರಿನಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಕಡೆ ಕಣ್ಣು ಹಾಯಿಸಿದ್ರೆ ಶಾಕ್ ಆಗುತ್ತೆ. ಮೊದಲ ಹಂತದ ಚುನಾವಣೆ 26ಕ್ಕೆ ನಡೀತಾ ಇದೆ. ಈ ಮಧ್ಯೆ ಬೆಂಗಳೂರಿನಲ್ಲಿ ಕುರುಡು ಕಾಂಚನದ ಸತ್ತು ಜೋರಾಗಿದೆ. ನೀತಿ ಸಂಹಿತೆ ಜಾರಿಯಾದಾಗಿನಿಂದ ಇಲ್ಲಿ ತನಕ ಹಲವು ಚೆಕ್ ಪೋಸ್ಟ್ಗಳಲ್ಲಿ ಚಿನ್ನ, ಬೆಳ್ಳಿ, ಡ್ರಗ್ಸ್ ಸೇರಿದಂತೆ ನಾರ್ಕೋಟಿಕ್ಸ್ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಇಲ್ಲಿ ತನಕ ಬೆಂಗಳೂರಿನಲ್ಲಿ ಎಷ್ಟು ಪ್ರಕರಣ ದಾಖಲಾಗಿವೆ, ಎಷ್ಟು ಹಣ ಸೀಸ್ ಆಗಿದೆ ಅಂತ ನೋಡ್ತಾ ಹೋಗೋಣ. ಕ್ಷೇತ್ರವಾರು ದಾಖಲಾದಂತಹ ಕೇಸ್ಗಳು: ಬೆಂಗಳೂರು ಸೆಂಟ್ರಲ್ನಲ್ಲಿ 393 ಪ್ರಕರಣ ದಾಖಲಾಗಿದೆ. ಇನ್ನು ಬೆಂಗಳೂರು ಉತ್ತರದಲ್ಲಿ 259 ಪ್ರಕರಣ ದಾಖಲಾದರೆ ಬೆಂಗಳೂರು ದಕ್ಷಿಣದಲ್ಲಿ 259 ಪ್ರಕರಣ ದಾಖಲಾಗಿದೆ. ಇನ್ನು ಬೆಂಗಳೂರು ನಗರದಲ್ಲಿ 2125 ಕೇಸ್ ದಾಖಲಾಗಿದ್ರೆ ಒಟ್ಟು ಅಂಕಿ ಅಂಶಗಳನ್ನ ನಾವು ನೋಡ್ತಾ ಹೋದ್ರೆ 3036 ಕೇಸ್ ದಾಖಲಾಗಿದೆ. ಇನ್ನು ದಾಖಲಾಗಿರೋ ಪ್ರಕರಣಗಳಲ್ಲಿ ಬಹುತೇಕ ಪ್ರಕರಣಗಳು ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳು ದಾಖಲಾಗಿವೆ. ಕೆಲವು ಇತ್ಯರ್ಥ ಆದ್ರೆ ಇನ್ನು ಕೆಲವು ಕೋರ್ಟ್ನಲ್ಲಿವೆ. ಚುನಾವಣಾಧಿಕಾರಿಗಳು ಪ್ರಕರಣಗಳ ತನಿಖೆಯನ್ನ ನಡೆಸುತ್ತಿದ್ದಾರೆ. ಇನ್ನು ಚುನಾವಣಾಧಿಕಾರಿಗಳಿಂದ ಕೋಟಿ ಹಣ ಸೀಸ್ ಆಗಿದ್ದು ಬೆಂಗಳೂರು ನೀತಿ ಸಂಹಿತೆ ಉಲ್ಲಂಘನೆ ಹಬ್ಬಾಗಿದೆ. ಮತದಾನ ದಿನ ಬಂದ ಮೇಲೆ ಇನ್ನು ಎಷ್ಟು ಕೇಸ್ಗಳು ದಾಖಲಾಗುತ್ತೋ ಕಾದು ನೋಡಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.